ಇವತ್ತು ಪೊಂಗಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನೋಡಿ ಮುಕ್ಕಾಲು ಲೋಟ ಅಕ್ಕಿ ತೊಗೊತಾ ಇದ್ದೀನಿ, ಕಾಲು ಲೋಟ ಹೆಸರುಬೇಳೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದೆರಡು ಸರಿ ತೊಳೆದ್ಬಿಟ್ಟು ಬೇಯಿಸೋಕ್ಕಿಡಬೇಕು. ಇದನ್ನು ರೇಷನ್ ಅಕ್ಕಿಯಲ್ಲಿ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ನಾರ್ಮಲ್ ಅಕ್ಕಿ ಹಾಕಿದ್ದೀನಿ. ಹೆಸರುಬೇಳೆ ಮತ್ತು ಅಕ್ಕಿ ಸೇರಿ 1 ಲೋಟ ಆಗಿದೆ. ಅದಕ್ಕೆ ನಾನು 3 ಲೋಟ ನೀರನ್ನು ಹಾಕ್ತೇನೆ. ಇದನ್ನು ಬ್ರೌನ್ ರೈಸಲ್ಲಿ ಕೂಡ ಮಾಡ್ಕೋಬೋದು. ಇದಕ್ಕೆ 1 ಸ್ಪೂನ್ ಉಪ್ಪು, ಸ್ವಲ್ಪ ಅರಶಿನ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಹಾಕಿಸ್ಬೇಕು. ಬ್ರೌನ್ ರೈಸಲ್ಲಾದರೆ ಒಂದು 10ರಿಂದ 12 ವಿಷಲ್ ಓಡಿಸ್ಬೇಕು. ರೇಷನ್ ಅಕ್ಕಿಯಲ್ಲಿ ಮಾಡೋದಾದರೆ ಒಂದು 3 ವಿಷಲ್ಲು ಅಥವಾ 4 ವಿಷಲ್ ಓಡಿಸಿದ್ರೆ ಚೆನ್ನಾಗಾಗತ್ತೆ ಪೊಂಗಲ್ಲು. ಲಿಡ್ ಕ್ಲೋಸ್ ಮಾಡಿದ್ದೀನಿ. ಈಗ ಸ್ಟವ್ ಮೇಲಿಟ್ಟು 2 ವಿಷಲ್ ಹಾಕಿಸ್ತೇನೆ ಇದನ್ನು. ಇಷ್ಟು ಐಟಮ್ಸು ಒಗ್ಗರಣೆಗೆ ಬೇಕು. ಜೀರಿಗೆ ಇದನ್ನು ಸ್ವಲ್ಪ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಘಮ ಬಿಟ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ ಒಗ್ಗರಣೆಗೆ, ಯಾಕಂದರೆ ನಾನು ಪೆಪ್ಪರ್ ಪೌಡ್ರ್ ಕೂಡ ಹಾಕ್ತೀನಿ. ಮೆಣಸು ತುಂಬ ಬಾಯಿಗೆ ಸಿಗ್ತಾಯಿದ್ರೆ ಕೆಲವರು ಪೊಂಗಲನ್ನೇ ಇಷ್ಟಪಡೋದಿಲ್ಲ ತಿನ್ನೋದಕ್ಕೆ. ಆ್ಯಕ್ಚುಲಿ ನಾನು ಇದು ಪೊಂಗಲ್ಲೆಲ್ಲ ಅಂದರೆ ಅಡುಗೆ ಮಾಡೋದು ಕಲಿಯೋದಕ್ಕಿಂತ ಮುಂಚೆ ನನಗೂ ಪೊಂಗಲ್ ಇಷ್ಟ ಆಗ್ತಿಲ್ಲ. ರೀಸನ್ ಇಷ್ಟೇ, ಪದೇ ಎಲ್ಲ ಒಗ್ಗಿಗೂ ಮೆಣಸು ಸಿಗುತ್ತೆ ಅಂಥೇಳಿ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಚೇಂಜ್ ಮಾಡ್ಕೊಂಡಿದ್ದೀನಿ ಕೆಲವೊಂದು ಡಿಶಸಲ್ಲಿ ನನಗೆ ಹೆಂಗೆ ಬೇಕೋ ಹಂಗೆ. ಆ ಥರ ಒಗ್ಗರಣೆಗೆ ಸ್ವಲ್ಪ ಹಾಕ್ತೀನಿ, ಆನಂತರ ಪೆಪ್ಪರ್ ಪೌಡರ್ ಹಾಕ್ತೀನಿ. ಸೊ ಚೆನ್ನಾಗಾಗತ್ತೆ. ಇದು ಶುಂಠಿ, ಇದೇ ಮೇಯ್ನ್ ಇಂಗ್ರೀಡಿಯೆಂಟು. ಇದನ್ನು ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಾಗತ್ತೆ. ಶುಂಠಿ ಕಂಪಲ್ಸರಿ ಹಾಕಲೇಬೇಕು. ಮೆಣಸಿನ್ಕಾಯಿ, ಇದು ತೆಂಗಿನಕಾಯಿ, ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕಬೇಕು, ತುಂಬ ಚೆನ್ನಾಗಾಗುತ್ತೆ. ಆನಂತರ ಕ್ಯಾಶು ಹಾಕ್ಬೋದು. ಗೋಡಂಬಿ ಒಗ್ಗರಣೆಗೆ ಹಾಕಬೇಕು. ಆ್ಯಕ್ಚುಲಿ ನನ್ನ ಮಗಳು ಸಿಕ್ಕಾಪಟ್ಟೆ ಎಲ್ಲ ತಿನ್ನೋದು ಜಾಸ್ತಿ ಡ್ರೈ ಫ್ರೂಟ್ಸು, ಸೊ ತಿಂದು ಖಾಲಿ ಮಾಡಿದ್ದಾಳೆ. ಹಾಗಾಗಿ ಇಲ್ಲ, ಅದಕ್ಕೆ ಹಾಕ್ತಾಯಿಲ್ಲ. ಕೊತ್ತಂಬರಿ ಇದು ಲಾಸ್ಟಿಗೆ, ಇದೆಲ್ಲ ಒಗ್ಗರಣೆ ಎಲ್ಲ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿದ್ಮೇಲೆ, ಅನ್ನಕ್ಕೆ ಮಿಕ್ಸ್ ಮಾಡಿದ ಮೇಲೆ ಲಾಸ್ಟಿಗೆ ಇದನ್ನು ಕೊತ್ತಂಬರಿ ಕಟ್ ಮಾಡಿ ಹಾಕೋದು. ಓಕೆ, ಬನ್ನಿ ಕಟ್ ಮಾಡ್ಕೊಳ್ಳೋಣ. ನೋಡಿ ವಿಷಲ್ ಆಗ್ತಾಯಿದೆ. 2 ವಿಷಲಿಗೆ ಆಫ್ ಮಾಡಬೇಕು. ಅನ್ನ ವಿಷಲ್ ಜಾಸ್ತಿ ಹಾಕ್ಸಿದ್ವಿ ಅಂದರೆ ತುಂಬ ಮುದ್ದೆ ಥರ ಆಗುತ್ತೆ. ನಾವು ಮಿಕ್ಸ್ ಮಾಡಿದಾಗ ಇನ್ನೂ ಮುದ್ದೆ ಥರ ಜಾಸ್ತಿ ಆಗುತ್ತೆ. ಸೊ 2 ವಿಷಲ್ ಸಾಕು. ನಾವು ನಾರ್ಮಲ್ ಅಕ್ಕಿ ಹಾಕಿದಾಗ, ಅದೇ ರೇಷನ್ ಅಕ್ಕಿ ಹಾಕಿದಾಗ ಮಾತ್ರ ಒಂದು 3 ವಿಷಲ್ಲು ಅಥವಾ 4 ವಿಷಲ್ಲು ಹೊಡಿಸಿದ್ರೆ ಚೆನ್ನಾಗಾಗುತ್ತೆ. ಓಕೆ, ಪೊಂಗಲ್ ಆ್ಯಕ್ಚುಲಿ ಹೆಲ್ತಿಗೆ ತುಂಬ ಒಳ್ಳೆಯ ತಿಂಡಿ. ಈಗ ಜ್ವರ ಬಂದಾಗ, ಕೆಮ್ಮು ನೆಗಡಿ ಶೀತ ಈ ಥರ ಆದಾಗ ನಮಗೆ ಇದರಲ್ಲಿ ಪೆಪ್ಪರು, ಆಮೇಲೆ ಜೀರಿಗೆ, ಶುಂಠಿ ಎಲ್ಲ ಒಳ್ಳೆ ಐಟಮ್ಸೇ ಇರೋದರಿಂದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ನನಗೆ ನಾರ್ಮಲಾಗಿ ಸ್ವಲ್ಪ ಕೆಮ್ಮು ನೆಗಡಿ ಈ ಥರ ಆದರೆ, ಫೀವರ್ ಬಂದಿದ್ದರೆ ಅವಾಗೆಲ್ಲ ನಾವು ಪೊಂಗಲ್ ಮಾಡ್ತೀನಿ. ಪೊಂಗಲ್ಲು, ಪೆಪ್ಪರ್ ರೈಸು ಈ ಥರ ಐಟಮ್ಸೇ ಜಾಸ್ತಿ ಮಾಡೋದು. ಇದು ಒಮ್ಮೆ ಟ್ರೈ ಮಾಡಿ ನೋಡಿ, ನಾನು ಮಾಡಿರೋ ಥರ ತುಂಬ ಚೆನ್ನಾಗಾಗತ್ತೆ. ಮೆಣಸಿನ್ಕಾಯಿ ನೋಡಿ ತೊಗೊಳ್ರಿ, ಯಾಕಂದರೆ ಪೆಪ್ಪರ್ ಪೌಡ್ರ್ ಕೂಡ ಹಾಕೋದ್ರಿಂದ ಖಾರ ಜಾಸ್ತಿ ಆಗುತ್ತೆ. ಸೊ ನೋಡಿ ಮೀಡಿಯಮಾಗಿ ತೊಗೊಳ್ಳಿ. ನನ್ನ ಮನೇಲಿ ಸ್ವಲ್ಪ ಖಾರ ಕಡಿಮೆ, ಸೊ ನಾನು 3 ಮೆಣಸಿನ್ಕಾಯಿ ಮಾತ್ರ ತೊಗೊಂಡಿದ್ದೀನಿ. ಶುಂಠಿ ಜಜ್ಕೊಂಡ್ರೆ ಚೆನ್ನಾಗೆ. ನಾವು ಕಟ್ ಮಾಡಿ ಹಾಕ್ತಾರೆ ಕೆಲವರು, ಕಟ್ ಮಾಡಿ ಹಾಕಿದರೆ ಅದು ಬಾಯಿಗೆ ಹಾಗೆ ಸಿಗುತ್ತೆ, ಅದು ಇಷ್ಟ ಆಗಲ್ಲ ಕೆಲವರಿಗೆ. ಸೊ ನಾನು ಜಜ್ಕೊಂಡು ನಂತರ ಹಾಕ್ತೀನಿ. ಶುಂಠಿಯನ್ನು ಜಜ್ಕೊಂಡು ಬಂದಿದ್ದೀನಿ. ಇದಕ್ಕೆ ಕೊತ್ತಂಬರಿ ಜಾಸ್ತಿ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವರಿಗೆ ಕೊತ್ತಂಬರಿ ಜಾಸ್ತಿ ಹಾಕಿದರೆ ಇಷ್ಟ ಪೊಂಗಲ್ಲು. ಇದಕ್ಕೆ ನಾವು ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಬಿಟ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಟೇಸ್ಟು. ತೆಂಗಿನಕಾಯಿ ಚಟ್ನಿ ಮಾಡೋದು ರೆಸಿಪಿ ಕೂಡ ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. ಬನ್ನಿ ಈಗ ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕೋಕ್ಕೆ ಸ್ಟವ್ ಮೇಲೆ ಒಂದು ಬಾಣಲೆ ಇಡಿ, ಅಥವಾ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ಕೊಂಡು ನಂತರ ಅದಕ್ಕೇ ಅನ್ನ ಬೇಯಿಸ್ಕೊಂಡಿರೋದನ್ನು ಶಿಫ್ಟ್ ಮಾಡ್ಕೋಬೋದು. ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಾಗುತ್ತೆ. ಕೆಲವರು ತುಪ್ಪ ಕೂಡ ಹಾಕ್ಕೊತಾರೆ ಒಗ್ಗರಣೆಗೆ. ಸ್ವಲ್ಪ ಅರ್ಧ ಎಣ್ಣೆ ಅರ್ಧ ತುಪ್ಪ ಆ ಥರನೂ ಹಾಕ್ಕೊಂಡು ಮಾಡ್ಕೋಬೋದು. ನನಗೆ ತುಪ್ಪದ ಒಗ್ಗರಣೆ ಇಷ್ಟ ಆಗಲ್ಲ, ಸೊ ನಾನು ಹಾಕ್ತಾಯಿಲ್ಲ. ಎಣ್ಣೆ ಬಿಸಿ ಆದಮೇಲೆ ಫಸ್ಟು ತೆಂಗಿನಕಾಯಿನೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಆನಂತರ ಈಗಲೇ ಜೀರಿಗೆ ಹಾಕಿದರೆ ಅಷ್ಟು ಚೆನ್ನಾಗಾಗಲ್ಲ, ಅದು ಎಲ್ಲ ಸೀದೋದಂಗಾಗ್ಬಿಡುತ್ತೆ ಒಗ್ಗರಣೆಯಲ್ಲಿ. ಅದ್ರ ಫ್ಲೇವರ್ ಬಿಟ್ಕೋಬೇಕಂದ್ರೆ ಫಸ್ಟ್ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಇದನ್ನು ಮತ್ತು ಹಸಿಮೆಣಸಿನ್ಕಾಯಿ, ಗೋಡಂಬಿ ಕೂಡ ಇದೇ ಸ್ಟೇಜಲ್ಲಿ ಹಾಕ್ಬೋದು. ಹಾಕ್ಬಿಟ್ಟು ಈ 3 ಸ್ವಲ್ಪ ಫ್ರೈ ಮಾಡ್ಕೊಂಡ ಮೇಲೆ ನಾವು ಶುಂಠಿ ಜಜ್ಜಿಟ್ಕೊಂಡಿದ್ವಲ್ಲ ಆ ಶುಂಠಿನ ಕೂಡ ಹಾಕಬೇಕು. ಯಾವುದೇ ಒಗ್ಗರಣೆ ಹಾಕಲಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಗ್ಗರಣೆ ಹಾಕಿದರೆ ಒಗ್ಗರಣೆ ಸಿಗೋದಿಲ್ಲ ಆ್ಯಂಡ್ ಚೆನ್ನಾಗಾಗುತ್ತೆ. ಸೊ ನಾನು ಯಾವಾಗಲೂ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಒಗ್ಗರಣೆಗಳನ್ನ ಹಾಕೋದು. ಈಗ ಸ್ವಲ್ಪ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಶುಂಠಿ ಹಾಗೆ ಮೆಣಸುಗಳನ್ನ ಕೂಡ ಹಾಕ್ಬಿಡ್ತೀನಿ.
ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹಿಂಗೆ ಹಾಕಬೇಕು. ಹಿಂಗು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಪೊಂಗಲ್ಲು ಮತ್ತು ಪೆಪ್ಪರ್ ರೈಸು ಇವಕ್ಕೆಲ್ಲ ಹಿಂಗು ತುಂಬ ಮೇನ್ ಇಂಗ್ರೀಡಿಯೆಂಟ್ ಆಗುತ್ತೆ. ಈ ಸ್ಟೇಜಲ್ಲಿ ನಾವು ಜೀರಿಗೆ, ಆನಂತರ ಕರಿಬೇವು ಇದೆರಡನ್ನು ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ಲಾಸ್ಟಿಗೆ ಇದನ್ನು ಸ್ಟವ್ ಆಫ್ ಮಾಡೋ ಟೈಮಲ್ಲಿ ಪೆಪ್ಪರ್ ಪೌಡರ್ನ ಹಾಕಿ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಎಸ್, ನಾನು ಈಗ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಆನಂತರ ಟೇಸ್ಟ್ ನೋಡಿ, ಉಪ್ಪು ಕಡಿಮೆ ಆಗಿದ್ದರೆ ಅಥವಾ ಖಾರ ಕಡಿಮೆ ಆಗಿತ್ತು ಅಂತ ಅನಿಸಿದರೆ ಅನ್ನಕ್ಕೆ ಮಿಕ್ಸ್ ಮಾಡಿದ ಮೇಲೆ ಈ ಪೆಪ್ಪರ್ ಪೌಡ್ರು ಆ್ಯಡ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ಒಗ್ಗರಣೆ ಆಗಿದೆ, ಆಫ್ ಮಾಡ್ತಾಯಿದ್ದೀನಿ. ಆಗ ನಮ್ಮದು ಕುಕ್ಕರ್ ವಿಷಲ್ ಆಗಿ ಆರಿದೆ. ಈ ಥರ ಆಗಿದೆ ನೋಡಿ. ಇದಕ್ಕೆ ನಾವು ನೀರು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೋಬೋದು. ಇವಾಗ ಒಗ್ಗರಣೆ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಇವಾಗ ಎಸ್, ಇದೇ ಸ್ಟೇಜಲ್ಲಿ ನಾವು ನೀರು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ಚೆನ್ನಾಗಾಗುತ್ತೆ. ಎಸ್, ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ರೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನೋಡಿ, ನಾನು ಇದನ್ನು ಅಕ್ಕಿ ಮತ್ತು ಬೇಳೆ ಹಾಕುವಾಗ 3 ಲೋಟ ನೀರು ಹಾಕಿಬಿಟ್ಟು ಬೇಯಕ್ಕಿಟ್ಟಿದ್ದೆ. ಬೆಂದಾದಮೇಲೆ ಈಗ 1.5 ಲೋಟ ನೀರನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಇಷ್ಟಕ್ಕೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದಿದೆ ನೋಡಿ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸೂಪರಾಗಿರುತ್ತೆ. ಇದೆಲ್ಲ ಮಿಕ್ಸ್ ಮಾಡಿದ ಮೇಲೆ ಗ್ಯಾಸ್ ಹಚ್ಚಿ ಸ್ಟವ್ ಮೇಲೆ ಒಂದು ಕುದಿ, ಜಸ್ಟ್ ಇಲ್ಲೆಲ್ಲ ಕುತ್ಕೊತಂಕ ಸ್ವಲ್ಪ ಕುದಿಯುತ್ತಲ್ಲ ಅಲ್ಲಿವರೆಗೂ ಒಂದು ಕುದಿಯೋ ತನಕ ಸ್ವಲ್ಪ ಬಿಸಿ ಮಾಡಬೇಕು. ಈ ಸ್ಟೇಜಲ್ಲಿ ನೀವು ಉಪ್ಪು ಖಾರ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಕಡಿಮೆ ಆಗಿತ್ತಂದರೆ ಉಪ್ಪು ಆ್ಯಡ್ ಮಾಡ್ಕೊಳ್ರಿ. ಖಾರ ಕಡಿಮೆ ಆಗಿತ್ತಂದರೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಆ್ಯಂಡ್ ಮನೇಲಿ ಮಕ್ಕಳಿದ್ದಾರೆ, ಇದೆಲ್ಲಾದರೂ ಖಾರ ಜಾಸ್ತಿಯಾಗಿ ಅವ್ರು ತಿನ್ನಲಿಲ್ಲ ಅಂದರೆ ಏನು ಮಾಡೋದು ಅನ್ನೋ ಅಂತಾರೆ. ಏನು ಮಾಡಬೇಕು, ಅಕ್ಕಿ ಮತ್ತು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ, ಈ ಒಗ್ಗರಣೆಯನ್ನು ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಒಂದು ಬಟ್ಲಲ್ಲಿ ಅದನ್ನು ಅಕ್ಕಿ ಮತ್ತು ಬೇಳೆ ಬೆಂದಿರೋದನ್ನು ಒಂದು ಬಟ್ಲಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಇದನ್ನೆಲ್ಲ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಿ ಇದೆಲ್ಲ ಉಪ್ಪು ಖಾರ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ನಮಗೆ ಹೆಂಗೆ ಬೇಕೋ ನಾವು ಮಾಡ್ಕೊಂಡ ಮೇಲೆ ಇದನ್ನು ಸ್ವಲ್ಪ ಅದಕ್ಕೆ ಹಾಕಿ ಬೇಯಿಸಿರೋದು ಅನ್ನ ಎತ್ತಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಇದನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದರೆ ಅವರಿಗೆ ಖಾರ ಕಡಿಮೆ ಆಗುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ ಅವರಿಗೆ. ನೋಡಿ, ಟ್ರೈ ಮಾಡಿ. ಇದೊಂದು ಟಿಪ್ಪು. ನಾನು ನನ್ನ ಮಗಳಿಗೆ ಹಿಂಗೆ ಮಾಡ್ತಾಯಿದ್ದೆ, ಸೊ ಅದನ್ನೇ ಹೇಳಿದ್ದೀನಿ. ನೋಡಿ, ಈ ಥರ ಎಲ್ಲ ಕುದೀತಾ ಇದೆ. ಈಗ ಸ್ವಲ್ಪ ಉಪ್ಪು ಖಾರ ಟೇಸ್ಟ್ ನೋಡಿಕೊಂಡು ಉಪ್ಪು ಕಡಿಮೆ ಆಗಿದ್ರೆ ಉಪ್ಪು ಹಾಕ್ಕೋಬೇಕು. ನನಗೆ ಸ್ವಲ್ಪ ಉಪ್ಪು ಕಡಿಮೆ ಇದೆ ಅಂತ ಅನಿಸ್ತು, ಸೊ ಉಪ್ಪು ಹಾಕ್ಕೊಂಡಿದ್ದೀನಿ. ಕೆಲವೊಂದು ಸರಿ ಏನಾಗುತ್ತೆ, ಉಪ್ಪು ಕಡಿಮೆ ಇದ್ದಾಗಲೂ ಖಾರ ಕಡಿಮೆ ಅಂತ ಫೀಲ್ ಆಗ್ತಾ ಇರುತ್ತೆ. ನೀವು ಉಪ್ಪು ಆ್ಯಡ್ ಮಾಡಿದ ಮೇಲೆ ಒಂದು ಸರಿ ಟೇಸ್ಟ್ ನೋಡ್ಕೊಳ್ಳಿ. ಆವಾಗಲೂ ಖಾರ ಕಡಿಮೆ ಅನ್ನಿಸ್ತಂದರೆ ಮಾತ್ರ ಪೆಪ್ಪರ್ ಪೌಡ್ರ್ ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡಿದ ಮೇಲೆ ಇನ್ನೇನೆಲ್ಲ ಕುದ್ದಿದೆ. ಈ ಟೈಮಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಎಸ್, ನಮ್ಮ ಟೇಸ್ಟಿ ಕ್ರೀಮಿ ಪೊಂಗಲ್ ರೆಡಿ ಆಗಿಬಿಡುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನೀವು ಟ್ರೈ ಮಾಡಿ ನೋಡಿ ಈ ರೆಸಿಪಿಯನ್ನು. ಪೊಂಗಲ್ ತಿನ್ನಲ್ಲ ಅಂದವರು ಕೂಡ ತಿಂತಾರೆ ಈ ಥರ ಮಾಡಿದರೆ. ಪದೇ ಪದೇ ಒಂದೊಂದು ಸ್ಪೂನ್ಗೂ ನಮಗೆ ಮೆಣಸು ಸಿಗ್ತಾಯಿತ್ತು ಅಂದರೆ ಅದನ್ನು ಆರಿಸಿಡಬೇಕು ಅಥವಾ ತಿನ್ನೋಕ್ಕಾಗಲ್ಲ. 2 ರೀಸನ್ನಿಂದನೇ ಪೊಂಗಲ್ ತಿಂತಾ ಇರೋಲ್ಲ ತುಂಬ ಜನ. ಈ ಥರ ಮಾಡಿದರೆ ತಿಂತಾರೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ಇವಾಗ ಎಲ್ಲ ಕರೆಕ್ಟ್ ಇದೆ ನೋಡಿ. ಇಲ್ಲೆಲ್ಲ ಸ್ವಲ್ಪ ಕುದೀತಾ ಇದೆ. ಈ ಸ್ಟೇಜ್ ಸಾಕು, ಆಫ್ ಮಾಡ್ತಾಯಿದ್ದೀನಿ. ಇದು ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಏನು ಅಂದರೆ ಅರ್ಧ ಬೇಳೆ ಅರ್ಧ ಅಕ್ಕಿ ಆ ಥರ ಹಾಕಿದರೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ, ಚೆನ್ನಾಗಾಗಲ್ಲ ಅಷ್ಟೊಂದು. ಈ ಥರ ಮಾಡಿದರೆ ಅಷ್ಟೊಂದು ಬೇಗ ಗಟ್ಟಿಯಾಗಲ್ಲ ಪೊಂಗಲ್ಲು. ಸ್ವಲ್ಪ ಬಿಟ್ಟು ತಿಂದ್ರೂ ಚೆನ್ನಾಗಿರುತ್ತೆ, ತುಂಬ ಗಟ್ಟಿ ಆಗೋದಿಲ್ಲ. ಸಾಕು, ಅರ್ಧ ಲೋಟ ಅಕ್ಕಿಗೆ 3/4 ಲೋಟ ಅಕ್ಕಿಗೆ 1/4 ಲೋಟದಷ್ಟು ಹೆಸರುಬೇಳೆ ಹಾಕಿದರೆ ಸಾಕಾಗುತ್ತೆ. ಅಷ್ಟನ್ನೇ ಹಾಕಿ ಮಾಡಿ ಟ್ರೈ ಮಾಡಿ. ಚೆನ್ನಾಗಾಯಿತು ಅಂದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆ್ಯಂಡ್ ಈ ರೆಸಿಪಿಯನ್ನು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗೆ ಪೊಂಗಲ್ ರೆಸಿಪಿ ಕಲ್ತ್ಕೋಬೇಕು ಅಂತ ಇರುತ್ತೆ ಅವರಿಗೆ ಶೇರ್ ಮಾಡಿ. ಅಗೇನ್ ಕಮೆಂಟ್ ಸೆಕ್ಷನಲ್ಲಿ ಟ್ರೈ ಮಾಡಿಬಿಟ್ಟು ಹೇಗಾಯಿತು ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಬೇರೆ ರೆಸಿಪೀಸು ಬೇಕು ಅಂತ ಹೇಳಿದರೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದರೆ ನೆಕ್ಸ್ಟು ಅದೇ ರೆಸಿಪಿಯನ್ನು ಮಾಡ್ತೀನಿ. ಇದು ರೆಗ್ಯುಲರಾಗಿ ನಾನು ಮನೇಲಿ ಏನು ಅಡುಗೆ ಮಾಡ್ತೀನಿ ಅದನ್ನೇ ನಾನು ಶೂಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ಪೆಷಲಾಗಿ ಬೇರೆ ರೆಸಿಪೀಸ್ ಬೇಕು ಅಂತ ಹೇಳಿದರೆ ಅದನ್ನು ಕೂಡ ಮಾಡಿ ಬೇಗನೆ ಮಾಡಿಬಿಟ್ಟು ಹಾಕ್ತೀನಿ. ಮುಂದೆ ಒಂದಿನ ಮಾಡಿ ಹಾಕ್ತೀನಿ. ಬಟ್ ನಿಮಗೆ ಅರ್ಜೆಂಟ್ ಬೇಕು ನಮಗೆ ಅಂತ ಹೇಳಿದರೆ ಸ್ವಲ್ಪ ಬೇಗ ಮಾಡ್ತೀನಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಆಲ್, ಬಾಯ್.